ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ತುಂಬ ಚೆನ್ನಾಗಿ ಒಂದು ನುಗ್ಗೆಕಾಯಿಂದ ಕಾಯಿ ರಸವನ್ನು ಮಾಡೋದನ್ನು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗತ್ತೆ ನೋಡಿ, ಯಮ್ಮಿಯಾಗಿ ತುಂಬ ಅಂದರೆ ತುಂಬ ರುಚಿಯಾಗಿ ಆಗುತ್ತೆ. ಮತ್ತು 2 ದಿನ ಇಟ್ಕೊಂಡು ಊಟ ಮಾಡಿದರೂ ಕೂಡ ಅಷ್ಟು ಚೆನ್ನಾಗಾಗತ್ತೆ. ಇದನ್ನು ಮಾಡುವ ವಿಧಾನವನ್ನು ಕೂಡ ಈಗ ನೋಡ್ತಾ ಹೋಗ್ತೀರಾ. ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಬನ್ನಿ, ಈ ವಿಡಿಯೋವನ್ನು ನೋಡಿ. ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಮೆಂತ್ಯ ಒಂದು 1/4 ಟೀ ಸ್ಪೂನ್ ಆಗುವಷ್ಟು, ಜೀರಿಗೆ 1 ಟೀ ಸ್ಪೂನ್ ಆಗುವಷ್ಟು ಬೇಕು. 1 ಟೀ ಸ್ಪೂನ್ ಜೀರಿಗೆ ಬೇಕು. ಹಾಗೆ ಇಲ್ಲಿ ಧನಿಯಾ, ಎಲ್ಲವನ್ನು ಒಟ್ಟಿಗೆ ಹಾಕಿ ಹುರಿಬಹುದು. ಇಲ್ಲಿ ಧನಿಯಾ ಕೂಡ ಹಾಕ್ತಾ ಇದ್ದೇನೆ. ಧನಿಯಾ ಒಂದು 2 ಟೀ ಸ್ಪೂನ್ ಬೇಕು ಇದಕ್ಕೆ. ಹಾಗೆ ಇಂಗನ್ನು ಕೂಡ ಹಾಕ್ತಾ ಇದ್ದೀನಿ. ಚಿಟ ಅಂತ ಇದೆ. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಈಗ ಇದಕ್ಕೆ ಒಣಮೆಣಸನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಖಾರವಾಗಿರಬೇಕು ಇದು, ಹಾಗಾಗಿ ಒಣಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಲಾಸ್ಟ್ ಫೈನಲಲ್ಲಿ ಅರಿಶಿನವನ್ನು ಹಾಕ್ತಾ ಇದ್ದೀನಿ. ಈಗ ಹುಣಸೆ ಹಣ್ಣನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಕಾಯಿ ಜೊತೆ ಗ್ರೈಂಡ್ ಮಾಡ್ತೀನಿ. ಇಷ್ಟು ಹುಣಸೆ ಹಣ್ಣು ಬೇಕು. ನಾನು ಒಂದು 5 ಜನರಿಗೂ ಆಗುವಷ್ಟು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ಕಡಿಕಾಯನ್ನು ತಗೊಂಡಿದ್ದೀನಿ. ಇದಕ್ಕೆ ಈ ಮಸಾಲೆ ಪದಾರ್ಥಗಳನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಗ್ರೈಂಡ್ ಮಾಡ್ತೇನೆ. ಈಗ ಇಲ್ಲಿ ನುಗ್ಗೆಕಾಯಿ ಹೋಳುಗಳು ಬೆಂದಿವೆ ನೋಡಿ. ಇಷ್ಟು ಮೆತ್ತಗಾದರೆ ಸಾಕು. ಈಗ ಇದಕ್ಕೆ ಉಪ್ಪು ಮತ್ತು ಬೆಲ್ಲವನ್ನು ಹಾಕೋಣ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ನಾನು ಗ್ರೈಂಡ್ ಮಾಡಿ ತಂದಿದ್ದೇನೆ ಮಸಾಲೆಯನ್ನು. ಇದನ್ನು ಕೂಡ ಈಗ ಮಿಕ್ಸ್ ಮಾಡೋಣ. ನುಗ್ಗೆಕಾಯಿ ಕಾಯಿ ರಸ ಸೂಪರ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಾಯಿತು ಅಂತ. ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಓಕೆ, ಇದು ಫುಲ್ಲು ನೈಸ್ ಪೇಸ್ಟ್ ಆಗಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ.
ಈಗ ಜಾರಿಗೆ ಸ್ವಲ್ಪ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಸಹ ಬೇಡ, ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆಹಾ, ಪರಿಮಳ ಏನಂತೀರ ನುಗ್ಗೆಕಾಯ್ದು, ವಾಹ್ ಅನ್ನೋವಷ್ಟು ರುಚಿ. ಫುಲ್ ಕುದಿಬೇಕು ಇದೀಗ. ಕ್ವಾಂಟಿಟಿ ನೋಡ್ಕೊಳ್ಳಿ, ತುಂಬ ಸಾಂಬಾರು ಥರ ಆಗಿರೋದು ಬೇಡ, ಸ್ವಲ್ಪ ಮೀಡಿಯಮ್ ಆಗಿರಬೇಕು ಇದು. ಈಗ ನೋಡಿ ಫುಲ್ ಕುದಿ ಬರ್ತಾ ಇದೆ, ಎಷ್ಟು ಚಂದ ಕಲರ್ ಬಂತು, ರೆಡ್ ಕಲರ್. ಇಷ್ಟು ಕುದಿ ಬಂದರೆ ಸಾಕು ಇದು. ನೋಡಿ ಕ್ವಾಂಟಿಟಿ ಕೂಡ ಚೇಂಜ್ ಆಯಿತು. ಒಂದು ಸಲ ಟ್ರೈ ಮಾಡಿ, ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.